ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಟಿಫನ್ಗೆ ಅಂತೇಳಿ ರವೆ ರೊಟ್ಟಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರವೆ ರೊಟ್ಟಿಗೆ ನಾನು ರವೆ ಹಾಗೆ ಸ್ವಲ್ಪ ಗೋಧಿ ಹಸಿಟ್ಟು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ತುರಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀಟಾಗಿ ನೀರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರವೆ ರೊಟ್ಟಿನ ಕೆಲವೊಬ್ರು ದೋಸೆ ರೀತಿ ಕೂಡ ಮಾಡ್ಕೊಳ್ತಾರೆ, ಮತ್ತೆ ಈ ಹೆಂಚ್ ಮೇಲೆ ಎಳಿತಾರಲ್ಲ ರೊಟ್ಟಿ, ಆ ಥರ ಕೂಡ ಮಾಡ್ಕೊಳ್ತಾರೆ. ನಾನು ಇವತ್ತು ಹೆಂಚ್ ಮೇಲೆ ಎಳ್ಕೊಳ್ತೀವಲ್ಲ ಆ ಥರ ಮಾಡ್ತಾ ಇದ್ದೀನಿ. ಹಾಗೆ ಇದ್ರಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಹಸಿಕಾಯಿ ಚಟ್ನಿ ಮಾಡಿದ್ರೆ ಮಾತ್ರ ಇದಕ್ಕೆ ಸಖತ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು, ಸೂಪರ್ ಆಗಿರುತ್ತೆ. ಸೊ ಹಾಗಾಗಿ ಚಟ್ನಿಗೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರವೆ ಕೂಡ ಸ್ವಲ್ಪ ಹೊತ್ತು ನೆನಿಬೇಕು, ಹಾಗಾಗಿ ಒಂದು 10 to 15 ಮಿನಿಟ್ಸ್ ನೆನೆಕೆ ಅಂತೇಳಿ ಬಿಟ್ಟಿದ್ದೆ. ಇನ್ನು ಈ ಥರ ಎಳೆಯ ಥರ ಎಲ್ಲ ರೊಟ್ಟಿ ಮಾಡ್ತೀವಿ ಅಂದರೆ ಒಂದು 2 ರೊಟ್ಟಿ ಸೆಟ್ ಆಗೋವರೆಗೂ ಬಿಡಬೇಕು ತವ. ಅದಾದಮೇಲೆ ನೀಟಾಗಿ ಸೆಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಎಳಿಬೋದು ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ಇವತ್ತಿನ ಟಿಫನ್ನು ರವೆ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ, ಟೇಸ್ಟ್ ಅಷ್ಟೇ. ಇನ್ನು ನೀವು ಯಾವ ರೀತಿ ಮಾಡ್ತೀರಾ ಅಂದರೆ ದೋಸೆ ಥರ ಬಿಡೋ ಥರ ಮಾಡ್ತೀರಾ ಇಲ್ಲ ತಟ್ಟ ಥರ ಮಾಡ್ತೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟಿಫನ್ ಮಾಡಿಕೊಂಡು ಧನು ಶಾಪ್ಗೆ